ಇಂಥ ಪ್ರೀತಿ ಸಹನೆ ದೊಡ್ಡದು ಅಂತ ಇಲ್ಲಿ ಬದುಕಲು ಕಲೀರಿ ಎಂದು ಒಂದು ಕತೆ ಸ್ನೇಹಿತರೆ. ಇದು ಭಗವಾನ್ ಬುದ್ಧರವರು ತಿಳಿಸಿರೋಂಥ ಕತೆ. ಇದು ಕತೆನ ನೀವು ಒಂದು ಸರ್ತಿ ಕೇಳಿದ್ರೆ ಸಾಕು, ನಿಮಗೆ ಪ್ರೀತಿ ಮತ್ತು ಸಹನೆ ಹೆಚ್ಚುತ್ತಾ ಹೋಗುತ್ತೆ. ನೀವು ಪ್ರತಿದಿನ ಉದ್ವೇಗಕ್ಕೆ ಒಳಗಾಗೋದಿಲ್ಲ. ನೀವು ಯಾವಾಗಲೂ ಶಾಂತ ಸ್ವಭಾವರಾಗಿರ್ತೀರ. ಒಂದು ದಿನ ರಾತ್ರಿ ಒಬ್ಬ ಬಡಿಗನ ಅಂಗಡಿಯಲ್ಲಿ ಒಂದು ಹಾವು ಬರುತ್ತೆ. ಕತ್ಲಾಗಿರುತ್ತೆ. ಅಲ್ಲೇ ಹಾವು ಹರಿದಾಡ್ತಾ ಇರುತ್ತೆ. ಅಲ್ಲೇ ಗರಗಸ ಪಕ್ಕದಲ್ಲಿರುತ್ತೆ. ಹತ್ತಿರ ಅದು ಬರುತ್ತೆ. ಆವಾಗ ಗರಗಸ ಮೊನಚಾದ ಒಂದು ಹಲ್ಲಿಗೆ ಅದರ ಬಾಲ ತಾಗುತ್ತೆ. ಸ್ವಲ್ಪ ಗಾಯವಾಗುತ್ತೆ. ತಕ್ಷಣವೇ ಅದು ತಿರುಗಿ ಗರಗಸವನ್ನು ಕಡಿಯಲು ಪ್ರಯತ್ನಿಸುತ್ತೆ. ಅಂದರೆ ಅದು ಏನು ಆಗ್ತಿದೆ ಅಂತ ಅದು ಅರ್ಥ ಮಾಡಿಕೊಡಲ್ಲ. ತುಂಬ ಉದ್ವೇಗಕ್ಕೊಳಗಾಗುತ್ತೆ. ಆದ್ದರಿಂದ ಹಾವಿನ ಬಾಯಿಗೆ ಗಾಯವಾಗುತ್ತೆ. ಎಲ್ಲಾದರೂ ಗರಗಸನ ಕಡಿಲಿಕ್ಕಾಗುತ್ತಾ ಹಾವು? ಯೋಚನೆ ಮಾಡಬೇಕು. ಅಂದರೆ ನಾವು ಅಷ್ಟೇ, ಏನಾದರೂ ಯಾರಾದರೂ ನಮಗೆ ತೊಂದರೆ ಕೊಟ್ಟಾಗ ನಾವು ಸ್ವಲ್ಪ ಸಮಾಧಾನವಾಗಿರಬೇಕು. ಏಕೆಂದರೆ ಇನ್ನೂ ಹೆಚ್ಚು ನಮಗೆ ಗಾಯ ಆಗುತ್ತೆ. ಗಾಯ ಮಾಡೋರು ಇರ್ತಾರೆ, ಒಡೆಯೋರು ಇರ್ತಾರೆ. ನಾವು ಆವಾಗ ಸ್ವಲ್ಪ ಸಹನೆಯಿಂದ ಇರಬೇಕಾಗುತ್ತೆ. ಅಂದರೆ ಹಾವಿನ ಬಾಯಿಗೆ ಗಾಯವಾಗುತ್ತೆ. ಗಾಯವಾದದಿಂದ ವಿಚಲಿತವಾದ ಹಾವು ಕೋಪದಲ್ಲಿ ಏನು ನಡೆಯುತ್ತದೆ ಎಂದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ನಾವೀಗ ಯಾರಿಗಾರು ಅಕಸ್ಮಾತ್ ತುಂಬ ಕೋಪ, ತುಂಬ ಉದ್ವೇಗಕ್ಕೊಳಗಾಗಿ ಯಾರಿಗಾರು ಹೊಡೆದ್ರೆ ಅವರು ನಮಗೆ ತಿರುಗಿಸಿ ಹೊಡಿತಾರೆ. ಆವಾಗ ನಮಗೆ ಹೆಚ್ಚು ಗಾಯ ಆಗ್ಬೋದು. ಅದ್ರ ಬದಲು ನಾವು ಶಾಂತವಾಗಬೇಕಾಗುತ್ತೆ. ಸೊ ಗರಗಸ ಕಚ್ಚುತ್ತಂತೆ ಎಂದು ಭಾವಿಸಿ ಗರಗಸವನ್ನು ಉಸಿರುಗಟ್ಟಿಸುವಷ್ಟು ಸಾಯುವಷ್ಟು ಉದ್ದೇಶದಿಂದ ಅದು ಗರಗಸವನ್ನು ಸುತ್ತಿಕೊಳ್ಳಲು ಶುರು ಮಾಡುತ್ತೆ. ಗಾಯ ಅದಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಗರಗಸವನ್ನು ಮತ್ತಷ್ಟು ಶಕ್ತಿ ಮೀರಿ ಬಿಗಿಯಾಗಿಸುತ್ತೆ. ಆದರೆ ಮೈಯೆಲ್ಲ ಗಾಯವಾಗುತ್ತೆ. ಮೈಯೆಲ್ಲ ಗಾಯ ಆಗೋದು ಹಾವಿಗೆ ಹೊರತು ಗರಗಸಕ್ಕಂತೂ ಅಲ್ವಾ ಸ್ನೇಹಿತರೆ. ಗಾಯದಿಂದ ಅತಿಯಾದ ರಕ್ತಸ್ರಾವವಾಗಿ ಅದು ಸತ್ತೇ ಹೋಗುತ್ತೆ. ಹೀಗೆ ಒಮ್ಮೊಮ್ಮೆ ನಾವು ನಮಗೆ ತೊಂದರೆ ಮಾಡಿದವರನ್ನು ಶಿಕ್ಷಿಸುವ ಭರದಲ್ಲಿ ನಾವು ಉದ್ವೇಗಕ್ಕೊಳಗಾಗ್ತೀವಿ. ಕೋಪದಲ್ಲಿ ಪ್ರತಿಕ್ರಿಯಿಸಿ ಅವರಿಗೆ ನಾವು ಹಾನಿ ಮಾಡಲು ಪ್ರಯತ್ನಿಸುತ್ತೀವಿ. ಆದರೆ ನಿಜವಾಗಿಯೂ ನಮಗೆ ಶಿಕ್ಷಿಸಿಕೊಡುತ್ತಿರುತ್ತೇವೆ. ನಮಗೇನು ಹಾನಿಯಾಗಿರ್ತದೆ ಎಂದು ಕೆಲವು ಅಹಿತಕರ ಘಟನೆಗಳು, ಕೆಲವು ನಮಗಾಗುವ ವ್ಯಕ್ತಿಗಳು ಅದರ ಕಟು ಮಾತುಗಳನ್ನು ನಿರ್ಲಕ್ಷಿಸುವುದು ಒಳ್ಳೆಯದಂತ. ನಮಗೆ ಏನಾದರೂ ಅಂದರೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡಬೇಕು. ಅದನ್ನೇ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಆ ಕ್ಷಣ ನಾವು ಆ ನೋವಿನಿಂದ ಹೊರಬರಬೇಕು ಸ್ನೇಹಿತರೆ. ನಾವು ತಪ್ಪು ಹೆಜ್ಜೆ ಇಡಬಾರ್ದು. ತಪ್ಪು ಹೆಜ್ಜೆ ಇಟ್ಟುವಷ್ಟು ಪರಿತಪಿಸ್ತಾ ನಾವು ಯಾವಾಗಲೂ ನಾವು ಯೋಚಿಸಿ ಏನಾದರೂ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಬೇಕು. ದ್ವೇಷ ಉದ್ವೇಗಕ್ಕಿಂತ ಪ್ರೀತಿ ಸಹನೆ ದೊಡ್ಡದು ಅಂತ ಭಗವಾನ್ ಬುದ್ಧರು ಈ ಕಥೆಯಲ್ಲಿ ತಿಳಿಸಿರ್ತಾರೆ ಸ್ನೇಹಿತರೆ.